ಕೆಜಿಎಫ್ ಬಂಗಾರಪೇಟೆ ನಡುವೆ ಸಂಚರಿಸುವ ಪ್ಯಾಸೆಂಜರ್ ರೈಲಿನಲ್ಲಿ ಇಂದು ಕೆಜಿಎಫ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ರವರು ತಮ್ಮ ಸಿಬ್ಬಂದಿಯೊಡನೆ ಪ್ರಯಾಣ ಮಾಡಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಡಿವೈಎಸ್ಪಿ ಲಕ್ಷ್ಮಯ್ಯ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ರವಿಕುಮಾರ್, ಹರೀಶ್, ಅನಿಲ್ ಕುಮಾರ್ ಅವರ ಜೊತೆ ರೈಲಿನಲ್ಲಿ ಪ್ರಯಾಣ ಮಾಡಿದ ಅವರು ಮಹಿಳೆಯರು ಮತ್ತು ಪುರುಷ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ತಾವು ದಿನನಿತ್ಯ ಪ್ರಯಾಣ ಮಾಡುವಾಗ ಅನುಭವಿಸುವ ಕಷ್ಟಗಳನ್ನು ಪ್ರಯಾಣಿಕರು ತೋಡಿಕೊಂಡಿದ್ದಾರೆ. ಸೀಟ್ ರಿಸರ್ವ್ ಮಾಡಿಕೊಂಡು ಬರುವುದು, ಶೌಚಾಲಯದಲ್ಲಿ ಮದ್ಯಪಾನ ಮಾಡುವುದು, ಸುವರ್ಣ ರೈಲಿನಲ್ಲಿ ಇಸ್ಪೇಟ್ ಆಡುವುದು, ಈ ರೀತಿ ಗುಂಪು ಕಟ್ಟಿಕೊಂಡು ದಿನನಿತ್ಯ ಪ್ರಯಾಣಿಕರು ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂಬ ದೂರುಗಳನ್ನು ಅವರು ಸ್ವೀಕರಿಸಿದ್ದಾರೆ. ಇನ್ನು ಈ ಸಂಬಂಧವಾಗಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ರವರು, ರೈಲ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು, ಈ ರೀತಿ ಮಾಡುವ ಪ್ರಯಾಣಿಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬ ಭರವಸೆಯನ್ನು ನೀಡಿದ್ದಾರೆ. ಕೆಪಾಸಿಟಿ ಇದೆನಾ ಜಾಗ ಎಲ್ಲ ನಮ್ಗೆ ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ. ಸ್ಟೆಪ್ ಅಲ್ಲಿ ನಿಂತ್ಕೊಂಡು ಅದು ಮಾತ್ರ ಸ್ವಲ್ಪ ನಾವು ರಿಕಮೆಂಡ್ ಮಾಡ್ತೀವಿ, ಬಟ್ ಅದು ನಮ್ಮ ಕೈಯಲ್ಲಿ ಇಲ್ಲ. ಇದೆಯಾ ಅದ್ರ ಬಗ್ಗೆ ಹೇಳಿ. ಬೆಲೆಗೆ ತುಂಬಾ ಕಷ್ಟ ಆಗ್ತದೆ ಅಂತ, ತುಂಬಾ ಕಷ್ಟ ಮೀನ್ಸ್ ಜಾಗ ಸಿಗ್ತಲ್ಲ, ಸೀಟ್ ಇಲ್ಲದ ಪರ ನಿಂತ್ಕೊಂಡು ಹೋಗೋದು, ಬಟ್ ಒಳಗೆ ಹೋಗೋದು ಫೋನ್ ಕೋಚ್ ಬಂದ್ರೆ ತುಂಬಾ ಕಷ್ಟ ಸರ್. 16 ಕೋಚ್ ಇದ್ರೆ ಟೆನ್ಷನ್ ಇಲ್ಲ ಸರ್. ಈ ಕೋಚ್ ಬಂದ್ರೆ ಟೆನ್ಷನ್ ಇಲ್ಲ. ಇದು 16 ಕೋಚ್ ಇದೆ. ಹೌದಾ? ಈ ಟೆನ್ಷನ್ ಇಲ್ಲ. 16 ಕೋಚ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಫೋನ್ ಕೋಚ್ ಬಂದ್ರೆ ಕೋಚ್ ಟೆನ್ಷನ್ ಇಲ್ಲ. ಇದು ರಾಂಗ್ ಆ ಪ್ಲಾಟ್ಫಾರ್ಮ್ ಬರ್ತದೆ. ಅದು ಬೆಂಗಳೂರು ಹೋಗೋ ರೂಟ್ ಪ್ಲಾಟ್ಫಾರ್ಮ್. ಅದು ಇದು ಬೆಂಗಳೂರಿಂದ ಚೆನ್ನೈ ಹೋಗೋ ಪ್ಲಾಟ್ಫಾರ್ಮ್. ಓಕೆ. ರಾತ್ರಿ ಮಾರ್ನಿಂಗ್ ರಿಸರ್ವ್ ಹೇಗೆ ಮಾಡಿಬಿಡ್ತಾರೆ. ಸೆಂಟ್ರಲ್ಲಿ ಜಾಗ ಲೈಕ್ ಫುಲ್ ಸೀಟ್ಸ್ ಕೊಡ್ತಾರೆ. ಬಾಂಗ್ಲಾ ಕೂಡ ಕೊಡೋದಿಲ್ಲ. ನನ್ನ ಪ್ರಾಬ್ಲಮ್ ನೈಟ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಲೈಕ್ ಸೆಕೆಂಡ್ ಫಸ್ಟು 3-4 ಕೋಚ್ ಹೊಡಿತಾರೆ ಇಲ್ಲಿ ವಾಶ್ ಈಗ ಇವರು ಮಾತಾಡ್ತಾರೆ ಅಷ್ಟೇ, ಯಾರು ಬಂದು ನಂಬರ್ ಇದೆ 112 ಬಟ್ ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿ KGF ಪೊಲೀಸ್ 948227 ಸರ್ ಆ ಥರ ಮಾಡಿದ್ರೆ ನಮಗೆ ಏನು ಮಾಡಿದ್ರು ಎಲ್ಲಿಂದ ಅವರು ಸ್ವಲ್ಪ ಎಲ್ಲಿಂದ ಕೊಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ನಾವು ಅಲ್ಲಿ ಮಾಡಿಕೊಂಡು ಹೇಳ್ತೀನಿ ಅವನಿಗೆ, ಅಷ್ಟು ನಮಗೆ ಸಮಯ ಸಿಗುತ್ತೆ. ಯಾವ ಕೋಶಲ್ಲಿ ಕೊಡಿತಾರೆ ನಿಮ್ಮದು ಹೆಸರು ಹೇಳಿಲ್ಲ, ನೀವು ಡೈರೆಕ್ಟ್ ಮೆಸೇಜ್ ಮಾಡಿ ಯಾವುದೇ DSP ಇನ್ಸ್ಪೆಕ್ಟರ್ ಅಥವಾ ನಮಗೆ ಡೈರೆಕ್ಟ್ ಮಾಡೋದು ಈ ಕೋಶಲ್ಲಿ ಕೊಡಿತಾ ಇದ್ದಾರೆ ಮೆಸೇಜ್ ಮಾಡಿ. కంప్లైంట్ ఇద్దామా, ఏదైనా తొందర కదా ట్రైన్లో వండిపోతుంది అని కేட்குறாங்க. चार आदमी के जगह पर हम लोग की जाएगा बोल रहा हूँ आगे सामने बैठता है नहीं बैठता कहाँ, चार स्टाफ आने के बाद आके बैठता है. क्यों टिकट खरीदता उधर से आदमी खरीदता सीट पकड़ के जाता है. ಯಾರು ಎಷ್ಟು ಜಗ ಇದೆ ಅವರು ಕುತ್ಕೊಂಡು ಬಿಡೋದಿಲ್ಲ ವರ್ಷ ಮಾಡಿ ನೀವು ಸರ್ ಕೇಸು ಬುಕ್ ಮಾಡಿದ್ದೀರಿ, ಇವ್ರು ಏನು ಮಾಡ್ತಾರೆ ಬರ್ತೀರಾ ವಾರದಲ್ಲಿ 2 ದಿವಸ ಕಳಿಸಿ, 1-2 PC ಯಾಕೆ ಕಳಿಸ್ತಾ ಇಲ್ಲ? ತಿಂಗಳಲ್ಲಿ 2 ದಿವಸ ಕಳಿಸೋಕ್ಕಾಗಲ್ಲ. PC ಬಂಗಾರಪೇಟೆ ಕುತ್ಕೊಂಡು ಏನು ಮಾಡ್ತಾರೆ? ರೈಲ್ವೆ ಪೊಲೀಸ್ ಬೇರೆ ಇರುತ್ತೆ, ನಮ್ಮದು Please take care of this. Public we are telling you. ನೀವು ನಮ್ಮ ಗಮನಕ್ಕೆ ತಂದಿದೆ. ಹೇಳಿ ಸರ್, ಪಬ್ಲಿಕ್ ನೀವೇನು ತಪ್ಪೋದು ಹೀಗೆ ಜಾಗ ಇಟ್ಕೊಂಡ್ಬಿಟ್ಟು ಜಾಗ ಕೊಡೋಲ್ಲ. ನೀವು ಹೋಗುವಾಗಲೇ ಇಟ್ಕೊಂಡ್ಬಿಡ್ತಾರೆ, ಜಾಗ ಕೊಡೋಲ್ಲ. ಮಾರ್ನಿಂಗ್ 4:30 ಆಮೇಲೆ ಮಾತ್ರ ಜಾಗ ಕೊಡಲ್ಲ. ಬೇರೆ ಬರೋರಿಗೆ ಮಾತ್ರ ಇಟ್ಕೊಳ್ತಾರೆ. ಆದರೆ ಇಲ್ಲಿ ಬರೋರಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ.
ಇದೆಲ್ಲ ಸರ್ ಸೀಟ್ ರಿಸರ್ವ್ ಮಾಡಿ ಅದರಿಂದ ಗಲಾಟೆಗಳಾಗೋದು. ತೊಂದರೆ ಇದೆ ಏನಾದರೂ ಸೀಟ್ ರಿಸರ್ವ್ ಅಷ್ಟೇನಾ? ಸಿಗರೇಟ್ ಏನಾದರೂ ಇಲ್ಲ ಕಾಚ್ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ. ಬೈ ಹಾರ್ಟ್ ಮಾಡ್ಕೊಳ್ಳಿ. 112 ಇಟ್ ಕಮ್ಸ್ ಇನ್ ಹ್ಯಾಂಡಿ. ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ 112 ಫಾರ್ ಎನಿ ಕ್ರೈಸಿಸ್ ನೀವು ಕಾಲ್ ಮಾಡ್ಬೋದು. ಅದರ್ವೈಸ್ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಯಾರಾದರೂ ಹುಡುಗರು ಮಿಸ್ಚೀಫ್ ಮಾಡೋದು, ಹೆಣ್ಮಕ್ಳಿಗೆ ತೊಂದರೆ ಕೊಡೋ ಅಂಥದ್ದು ಏನಾದರೂ ನೀವು ಫೇಸ್ ಮಾಡ್ತಾ ಇದ್ದೀರಾ, ಪೊಲೀಸ್ಗೆ ರಿಪೋರ್ಟ್ ಮಾಡೋದು ಏನಾದರೂ ಇದ್ದರೆ ನಮಗೆ ಹೇಳಿ, ನಾವು ಅದ್ರ ಕೇರ್ ತಗೊಳ್ತೀವಿ. ಹಾಗೆ ಫುಟ್ಬೋರ್ಡಲ್ಲಿ ನಿಂತ್ಕೊಳ್ತೀರಿ, ಸೆಲ್ಫಿ ತಗೊಳ್ಳೋದು ಇಲ್ಲಿ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಇದೆ. ಸೆಲ್ಫಿ ತಗೊಂಡು ಹಿಂದ್ಗಡೆ ಲ್ಯಾಂಡ್ಸ್ಕೇಪ್ ವ್ಯೂಗಳೆಲ್ಲ ತಗೊಳ್ಳೋದಕ್ಕೆ, ಅದನ್ನು ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ. ಎಷ್ಟೋ ಜನ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ, ಕೇಸಿಗೆ ಮಾಡ್ತಾ ಇದ್ದೀವಿ. ಫುಟ್ಬೋರ್ಡಲ್ಲಿ ಹುಷಾರಿರಬೇಕು, ಹಿಂದ್ಗಡೆ ಏನು ಇಟ್ಕೊಳ್ಳೋದಿಲ್ಲ, ರೀಲ್ಸ್ ಮಾಡ್ಕೊಳ್ಳೋ ಸರಿಯಾದ ವ್ಯೂ ಸಿಗಲಿ ಅಂತ ಹಿಂದೆ ಮುಂದೆ ಹೋಗ್ತೀರಿ, ಕೆಳಗಡೆ ಬೀಳ್ತೀರಿ. ಅದೇ ರೀತಿ ಗಾಂಜಾ ಈ ಥರದ್ದು ಏನಾದರೂ ನಿಮಗೆ ಕಣ್ಣಿಗೆ ಕಾಣಿಸಿದ್ರೆ, ಎನಿ ಸಸ್ಪಿಷಿಯಸ್ ಮೆಟೀರಿಯಲ್ ಕಾಣಿಸಿದ್ರೆ ಅದನ್ನು ನಾವು ಪೊಲೀಸ್ನವ್ರಿಗೆ ರಿಪೋರ್ಟ್ ಮಾಡಬೇಕು. ಅದಕ್ಕೆ ಹೇಗೆ 112 ಹೆಲ್ಪ್ಲೈನ್ ನಂಬರನ್ನು ಜ್ಞಾಪಕ ಇಟ್ಕೊಂಡಿರಿ. ನಿಮ್ಮ ಹೆಸರನ್ನ ಹೇಳೋ ಅವಶ್ಯಕತೆ ಇಲ್ಲ, ನಾವು ಕೇಳೋದು ಇಲ್ಲ. ಸೊ ನಿಮ್ಮ ಐಡೆಂಟಿಟಿಯನ್ನು ನಾವು ಅದನ್ನು ಹೈಡ್ ಮಾಡ್ತೀವಿ, ನಾವು ಯಾರಿಗೂ ಹೇಳೋದಿಲ್ಲ. ಸೊ ರಿಪೋರ್ಟ್ ಮಾಡಿ, ನಮ್ಗೇನೇ ಪೊಲೀಸ್ ರಿಲೇಟೆಡ್ ವಿಷಯ ಆಗಿತ್ತು ಅಂದರೆ ರಿಪೋರ್ಟ್ ಸರ್ ಇದ್ದಾರೆ, ನೀವು ಇಂಟ್ರಾಕ್ಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ನಿಮ್ಮ ಪಬ್ಲಿಕ್ ಡೈಲಿ ಲೈಫ್ ನನಗೆ ಮಾಹಿತಿ ಕೊಡಿ. 112 ನಂಬರ್ ಇದೆ, 94808227 ಕಂಟ್ರೋಲ್ ನಂಬರ್ ಇದೆ. ಯಾರು ಎಲ್ಲ ನಂಬರನ್ನು ನಾವು ಸೇರ್ ಹಾಕಿ ಟ್ರೈನಲ್ಲಿ ಬಾತ್ರೂಮಲ್ಲಿ ಸಿಗರೇಟ್ ಇರ್ತಾರೆ. ಯಾವಾಗ ಲೇಟ್ ನೈಟ್ ಟ್ರೈನಲ್ಲಿ ಹಾಂ ನೈಟ್ ಟ್ರೈನಲ್ಲಿ ಈಗ ಲೇಟ್ ನೈಟ್ ಟ್ರೈನ್ ಕೂಡ ನೆಕ್ಸ್ಟ್ ಫೇಸ್ಬುಕ್ ಮಾಡಿ ಎಲ್ಲ ಕುತ್ಕೊಳ್ತಾರೆ. ಬೆಳಿಗ್ಗೆ ಬೆಳಗ್ಗೆ ಬಂಗಾರ ಪೆಟ್ಟಿ ತಕ್ಷಣ ಇಟ್ಕೊಳ್ತಾರೆ. ಅದು ಏನಿದೆ ನಾವು ನೋಡ್ತೀವಿ, ನಾವೆಲ್ಲ ಲೇಟ್ ಸ್ಕ್ಯಾನಿಂಗಲ್ಲಿ ಬರ್ತೀವಿ. ರಿಸರ್ವ್ ಯಾವುದಿಲ್ಲ ಸರ್. ಅವ್ರಿಗೆ ಗೊತ್ತಿಲ್ಲ, ಚೀಟಿ ಇಟ್ಕೊಂಡು ಹೋಗಿ ಲೇಟ್ ಬಿಟ್ಬಿಟ್ಟು ನಾವು ಸ್ಕ್ಯಾನಿಂಗ್ ಬರ್ತೀವಿ. ಇದಕ್ಕೆ ಕಾರ್ ಸಾಲ ಹಾಡ್ಕೊಂಡು ಬರ್ತಾ ಇದ್ದಾರೆ ಫಸ್ಟ್ ಕೋರ್ಸ್ ಮೇಲೆ. ಸರಿ, ನಾವು ತಗೊಳ್ತೀವಿ. ರಾತ್ರಿ ಲೇಟ್ ನೈಟ್ 9 ಗಂಟೆ ಟ್ರೈನ್ ಹೇಳಿದ್ದಾರೆ, ಆವಾಗ ಫಸ್ಟ್ ಮೈಂಡ್ ಯಾವುದೋ ಎಲ್ಲರಿಗೆ ನಮಸ್ಕಾರ. ಈಗ ಇವತ್ತು ನಾವು ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಬಂಗಾರಪೇಟೆಯಿಂದ ಮಾರಿಕೊಪ್ಪ ತನಕ ಟ್ರೈನ್ ಹೋಗುತ್ತೆ. ಇವತ್ತು ಫ್ರೈಡೇ ಇದೆ, ಇದು ವೀಕೆಂಡ್ಸ್ ಇರುತ್ತೆ, ಜಾಸ್ತಿ ರಸ್ ಇರುತ್ತೆ, ಅದಕ್ಕೆ ಜಾಸ್ತಿ ಜನದ ಮೂವ್ಮೆಂಟ್ ಇರುತ್ತೆ ಸಾಯಂಕಾಲದಲ್ಲಿ. ಅದಕ್ಕೆ ನಾವು ಅವರಿಗೆ ಅರಿವು ಮೂಡಿಸ್ಲಿಕ್ಕೆ ನಾವು ಈಗ ಬಂಗಾರಪೇಟೆ ಸ್ಟೇಷನ್ ಎತ್ತಿ ಮಾರಿಕೊಪ್ಪ ತನಕ ಹೋಗ್ತೀವಿ. ಎಲ್ಲ ಪ್ರತಿಯೊಂದು ಕೋಚಲ್ಲಿ ನಮ್ಮ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಜೊತೆ ಇರ್ತಾರೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅವರು ಅವೇರ್ನೆಸ್ ಮೂಡಿಸ್ತಾರೆ, ನಮ್ಮ ಹೆಲ್ಪ್ಲೈನ್ ಬಗ್ಗೆ ಮತ್ತು ಡ್ರಗ್ಸ್ ಬಗ್ಗೆ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಪಬ್ಲಿಕ್ಗೆ ಕೂಡ ಮಾತಾಡ್ತಾರೆ. ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ, ಬಿಕಾಸ್ ಭಾಳ ಹೆಂಗಸರು ಲೇಡೀಸ್ ಕೂಡ ಟ್ರಾವೆಲ್ ಮಾಡ್ತಾರೆ, ಇದು ಅಲ್ಲಿ ಹೋಗಿ ತನಕ ಕತ್ಲ ಕೂಡ ಆಗುತ್ತೆ. ಸೊ ಅವ್ರದ್ದು ಸೇಫ್ಟಿ ಸರಿಯಾಗಿ ಇದೆಯಾ ಅಥವಾ ಇಲ್ಲ ಅದು ಸ್ವಲ್ಪ ಚೆಕ್ ಮಾಡಲಿಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ನಾವು ಈಗ ಯಾವುದೇ ವ್ಯಕ್ತಿ ಟ್ರೈನಲ್ಲಿ ರೌಡಿ ಆ್ಯಕ್ಟಿವಿಟಿ ಮಾಡಬಾರ್ದು, ಅದಕ್ಕೆ ಕೂಡ ನಾವು ಇದು ಸ್ಟೆಪ್ ತಗೊಂಡಿದ್ದೀವಿ. ಕೆಲವು ನಮಗೆ ಮಾಹಿತಿ ಬಂದಿತ್ತು, ರೈಲ್ವೆ ಕೋಚಸಲ್ಲಿ ಸೀಟ್ಗೋಸ್ಕರ ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟ ಇಶ್ಯೂಗೋಸ್ಕರ ರೌಡಿಗಿರಿ ಮಾಡ್ತಾಯಿದ್ದಾರೆ. ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಡಲಿಕ್ಕೆ ಮತ್ತು ಅರಿವು ಮೂಡಿಸಲಿಕ್ಕೆ ನಾವು ಈ ಕ್ರಮ ತಗೊಳ್ತಾ ಇದ್ದೀವಿ. ಮುಂದೆ ಕೂಡ ಇದೇ ಥರ ನಾವು ಮಾಡ್ತೀವಿ. ಜನರು ಎಲ್ಲ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ. ಜನರಿಗೆ ಒಂದು ಮನವಿ ಇದೆ, ಈ ಥರ ಯಾರೂ ಸಣ್ಣ ಪುಟ್ಟ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ರೌಡಿಸಮ್ ತೋರಿಸ್ತಾ ಇದ್ದಾರೆ ಅಥವಾ ಟ್ರೈನ್ಸಲ್ಲಿ ಡ್ರಗ್ಸ್ ಸೇರ್ತಾರೆ, ಗಾಂಜಾ ಸೇರ್ತಾರೆ, ಅದ್ರ ಬಗ್ಗೆ ತಕ್ಷಣ ನಮಗೆ ಮಾಹಿತಿ ಕೊಡಿ. ಅವ್ರ ಮೇಲೆ ನಾವು ಖಂಡಿತವಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ.